ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಈಗಾಗಲೇ ತಮ್ನೇಲ್ನ ನೋಡಿ ಈ ವಿಡಿಯೋನ ಚೆಕ್ ಮಾಡೋದಕ್ಕೆ ಬಂದಿರ್ತೀರಾ. ಸೊ ಶಾರ್ಟಲ್ಲಿ ಯಾವ ಥರ ವಿಡಿಯೋ ಎಡಿಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ನಾವು ಇನ್ಶಾರ್ಟ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಓಪನ್ ಆದ ತಕ್ಷಣ ವೀಡಿಯೋ ಆಗಲಿ ಫೋಟೋ ಆಗಲಿ ಕಾಲೇಜ್ ಆಗಲಿ ಇರುತ್ತೆ. ಸೊ ನಾವು ವೀಡಿಯೋ ಮಾಡಬೇಕಲ್ವ, ಸೊ ವೀಡಿಯೋನ ತಗೊಳ್ಳೋಣ. ಸೊ ಇದರಲ್ಲಿ ನ್ಯೂ ಅಂತ ಗ್ರೀನ್ ಕಲರ್ ಇದೆ ನೋಡಿ, ಇದು ಕೆಳಗಡೆ ಇರೋದೆಲ್ಲ ನಾನು ಮಾಡಿರೋಂಥ ವೀಡಿಯೋಸ್ಗಳು. ಮೇಲ್ಗಡೆ ನ್ಯೂ ಅನ್ನೋದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಮೇಜಸ್ ಬರುತ್ತೆ. ಆ ಇಮೇಜಸ್ನ ನಮ್ಗೆ ಯಾವ ವೀಡಿಯೋಸ್ ಬೇಕು, ಫೋಟೋಸ್ ಬೇಕು, ಮತ್ತು ಸ್ಕ್ರೋಲ್ ಮಾಡಿದ್ರೆ ಅದ್ರ ಪಕ್ಕ ಫೋಟೋಸ್ ಬರುತ್ತೆ, ವೀಡಿಯೋ ಸಪ್ರೇಟ್ ಬರುತ್ತೆ, ಆಲ್ ಅಂತ ಇರುತ್ತೆ, ಅದರಲ್ಲೂ ಇರುತ್ತೆ. ಸೊ ನನಗೆ ಯಾವ್ದು ಬೇಕು ವೀಡಿಯೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಬಂದುಬಿಟ್ಟು ಎರಡು ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ. ಒಂದು ವಾಟರ್ ಮಾರ್ಕ್ನ ರಿಮೂವ್ ಮಾಡ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ನೆಟ್ ಅವಶ್ಯಕತೆ ಇಲ್ಲ. ಸೊ ನೋಡಿ, ನಿಮಗೆ ಇನ್ನೂ ಒಂದು ವಿಡಿಯೋ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತ ಅಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಅದರಲ್ಲಿ ವಿಡಿಯೋ ಮತ್ತು ವಿತ್ ಫೋಟೋ ಅಂತ ಇರುತ್ತೆ. ಸೊ ನೀವು ವಿಡಿಯೋ ಕ್ಲಿಕ್ ಮಾಡಿದ್ರೆ ವೀಡಿಯೋಸ್ ಬರುತ್ತೆ, ಫೋಟೋ ಮಾಡಿದ್ರೆ ಫೋಟೋ ಬರುತ್ತೆ. ಸೊ ನಾನು ಬೇಡ ಅಂತ ಸುಮ್ಮನಾಗಿದ್ದೆ, ನಿಮಗೋಸ್ಕರ ತೋರಿಸೋದಕ್ಕೆ ಮತ್ತೆ ಮಾಡ್ತೀನಿ ನೋಡಿ. ಇನ್ನೊಂದು ವಿಡಿಯೋನ ನಮ್ಮ ಪಾಪುದನ್ನೇ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ವಿಡಿಯೋಗೆ ಹೋಗಬೇಕು, ವಿಡಿಯೋಗೆ ಹೋಗಿ ನಮ್ಮ ಪಾಪುದೇ ಇನ್ನೊಂದು ವಿಡಿಯೋ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು, ವಿಡಿಯೋ ನಾನು ತೊಗೊಂಡಿದ್ದೀನಿ. ಈ ಥರ ನಮಗೆ ಇದರಲ್ಲಿ ಫಸ್ಟ್ ನಾವು ಏನು ಮಾಡಬೇಕಾಗುತ್ತೆ ಅಂತ ಅಂದರೆ, ಎರಡು ವಿಡಿಯೋ ಇದ್ದಾವೆ ಅಂದರೆ ನಾವು ರೇಷಿಯೋನ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಎಲ್ಲ ಆ ಕಡೆ ಸೈಡ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಾವು ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ತಿದ್ವಿ ಅಂದರೆ ಯೂಟ್ಯೂಬ್ದ ಆಪ್ಷನ್ ತೊಗೊಂಡು ಅದು ಸ್ವಲ್ಪ ಈ ಥರ ಇರುತ್ತೆ, ಅದನ್ನು ಸ್ಕ್ರೋಲ್ ಮಾಡಿದರೆ ಮುಂದೆ ಆ ಥರ ಬಂದ್ಬಿಡುತ್ತೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ರೇಷಿಯೋನ ಇಟ್ಕೋಬೇಕು. ಸೊ ನೋಡಿ, ಎರಡು ವಿಡಿಯೋ ತೊಗೊಂಡಿದ್ವಿ ಅಂದರೆ ಇನ್ನೊಂದು ವಿಡಿಯೋಗೂ ಸಹ ನಾನು ಅದೇ ಥರ ಮಾಡ್ಕೊಳ್ತೀನಿ. ಆ ಥರ ಸ್ಕ್ರೋಲ್ ಮಾಡಿದ್ರೆ ಸ್ವಲ್ಪ ಸಾಕು, ಎಷ್ಟು ಅಡ್ಜಸ್ಟ್ ಬೇಕೋ ಅಷ್ಟು ಮಾಡಿಕೊಂಡ್ರೆ ಸಾಕು ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಆಪ್ಷನ್ ಮ್ಯೂಸಿಕ್ ಇದೆ. ಮ್ಯೂಸಿಕ್ ನಮಗೆ ಮೈ ಮ್ಯೂಸಿಕ್ಕು ಸಿಗುತ್ತೆ, ಎಫೆಕ್ಟ್ಸ್ ರೆಕಾರ್ಡ್ ಎರಡೂ ಸಿಗುತ್ತೆ. ಮೈ ಮ್ಯೂಸಿಕಲ್ಲಿ ಬಂದುಬಿಟ್ಟು ನಾವು ಯಾವುದೋ ಒಂದು ವೀಡಿಯೋದಲ್ಲಿ ಒಂದು ಸಾಂಗ್ ಇಷ್ಟ ಆಯಿತು ಅಂದ್ಕೊಂಡ್ರೆ ಆ ವಿಡಿಯೋ ಕ್ಲಿಕ್ ಮಾಡಿಕೊಂಡು ಆ ಗ್ಯಾಲ್ರಿಲಿ ಅಲ್ಲೇ ತೋರಿಸುತ್ತೆ ಆ ಗ್ಯಾಲ್ರಿನ. ಸೊ ಅದು ಈ ವಿಡಿಯೋ ನಮಗೆ ಸಾಂಗ್ ಇಷ್ಟ ಆಯಿತು, ಆ ವಿಡಿಯೋ ಸಾಂಗ್ ಇಷ್ಟ ಆದಮೇಲೆ ಅಲ್ಲಿ ರೈಟ್ ಮಾರ್ಕ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಆ ಸಾಂಗ್ ಮಾತ್ರ ಅಲ್ಲಿ ಬರುತ್ತೆ. ಸೊ ನಾವು ಪ್ಲೇ ಮಾಡಿದರೆ ಸೌಂಡ್ ಬರೋಲ್ಲ. ಸೊ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವಿಡಿಯೋ. ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಕ್ಕರ್ ಇರುತ್ತೆ. ನೀವು ಸ್ಟಿಕ್ಕರ್, ಟೆಕ್ಸ್ಟು, ಮ್ಯಾಜಿಕ್ ಅಂತ ಇರುತ್ತೆ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸಬ್ಸ್ಕ್ರೈಬ್ ಅನ್ನೋದು ಕೂಡ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಳಿ. ನಾನು ಅಲ್ಲಿ ಒಂದು ಮೋಜಿ ತೊಗೊಂಡಿದ್ದೀನಿ. ಸೊ ಅದು ಡಿಲೀಟ್ ಆಗೋಗ್ಬಿಡ್ತು. ನೆಕ್ಸ್ಟ್ ಮತ್ತೆ ಅದನ್ನೇ ತೊಗೊಂಡೆ, ನನಗೆ ಅದು ಅವಶ್ಯಕತೆ ಇಲ್ಲ, ತೋರಿಸೋದಕ್ಕೋಸ್ಕರ ಯಾವ ಥರ ಎಡಿಟಿಂಗ್ ಅದರಲ್ಲೂ ಕೂಡ ಮಾಡಿಕೊಂಡು ನಾವು ಹಾಕೋಬೋದು. ಸೊ ಅದು ನನಗಿಷ್ಟ ಇಲ್ಲ, ಬೇಕಿದ್ದರೆ ಇಲ್ಲಿ ಬಂದುಬಿಟ್ಟು ಡಿಲೀಟ್ ಮಾಡ್ಕೋಬೋದು, ಅಲ್ಲೇ ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೆಕ್ಸ್ಟ್, ನಾವು ಏನು ಬೇಕಾದರೂ ಟೆಕ್ಸ್ಟ್ ಮಾಡ್ಕೋಬೋದು. ಆ ಟೆಕ್ಸ್ಟನ್ನು ಕೂಡ ನಾವು ಸೆಟ್ ಮಾಡ್ಕೋಬೋದು, ಅಲ್ಲೇ ಸೆಟ್ಟಿಂಗ್ಸ್ ಇರುತ್ತೆ, ಕಲರ್ಸ್ ಇರುತ್ತೆ. ಸೊ ನಾನು ಮೈ ಬೇಬಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಒಂದು ಮೈ ಅನ್ನೋದು ಇಂಗ್ಲೀಷ್ ಆಯಿತು, ಬೇಬಿ ಅನ್ನೋದು ಕನ್ನಡ ಆಯಿತು. ಸೊ ನಾವು ಕನ್ನಡ ಬೇಕಾದರೂ ಮಾಡ್ಬೋದು, ಇಂಗ್ಲೀಷ್ ಬೇಕಾದರೂ ಮಾಡ್ಬೋದು. ಸೊ ಇದ್ದರೆ ಎರಡು ಇಂಗ್ಲೀಷಲ್ಲೇ ಇರಬೇಕಲ್ವ. ಸೊ ಬೇಬಿ ಅನ್ನೋದನ್ನು ಕ್ಯಾನ್ಸಲ್ ಮಾಡಿ ಇಂಗ್ಲೀಷ್ನಲ್ಲೇ ಬೇಬಿ ಅಂತ ಹಾಕ್ಕೊಳ್ತಿದ್ದೀನಿ. ಸೊ ಈ ಥರ ನೀವು ಯಾವ ಪೊಸಿಷನಲ್ಲಿ ಬೇಕಿದ್ರೂ ಕೂರಿಸ್ಕೋಬೋದು. ನೋಡಿ, ಅಲ್ಲೇ ನಾವು ಸ್ಕ್ರೋಲ್ ಮಾಡಿ ದೊಡ್ಡದು ಬೇಕಿದ್ರೂ ಮಾಡ್ಕೋಬೋದು, ಸಣ್ಣದು ಬೇಕಾದ್ರೂ ಮಾಡ್ಬೋದು. ಅಲ್ಲೂ ತುಂಬ ವೆರೈಟಿ ಸೆಟ್ಟಿಂಗ್ಸ್ ಇದೆ. ಸೊ ನೀವು ಒಂದು 2-3 ಟೈಮ್ಸ್ ಮಾಡಿದರೆ ನಿಮಗೂ ಸಹ ಗೊತ್ತಾಗುತ್ತೆ. ನೋಡಿ, ಅದನ್ನು ಎಷ್ಟು ಉದ್ದ ಬೇಕಾದರೂ ತೊಗೊಳ್ಬೋದು, ಸ್ವಲ್ಪ ಕಮ್ಮಿ ಬೇಕಿದ್ರೂ ತೊಗೊಳ್ಬೋದು ನೋಡಿ. ಮತ್ತು ಕಲರ್ಸ್ ಇರುತ್ತೆ, ಅದರಲ್ಲಿ ಕಲರ್ಸ್ ಕೂಡ ಟೆಕ್ಸ್ಟ್ ಮಾಡ್ಕೊಬೋದು ನೀವು. ಫಿಲ್ಟರ್ ನೆಕ್ಸ್ಟ್ ಬಂದುಬಿಟ್ರೆ ಫಿಲ್ಟರಿಗೆ ಬರ್ಬೋದು. ಅದರಲ್ಲಿ ಎಫೆಕ್ಟ್, ಫಿಲ್ಟರ್, ಅಡ್ಜಸ್ಟ್ ಅಂತ ಇರುತ್ತೆ. ಸೊ ನೋಡಿ, ಇದಕ್ಕೆ ಸ್ವಲ್ಪ ಅಮೌಂಟ್ ಕೇಳುತ್ತೆ, ಕೆಲವೊಂದಕ್ಕೆ ಅಮೌಂಟ್ ಇಲ್ಲ, ಕೆಲವೊಂದಕ್ಕೆ ಅಮೌಂಟ್ ಕೇಳುತ್ತೆ. ಸೊ ನೀವು ಅಮೌಂಟ್ ಕೊಟ್ಟು ಮಾಡೋದಕ್ಕಿಂತ ಅಮೌಂಟ್ ಕೊಡದೇ ಇರೋದೇ ಚೆನ್ನಾಗಿದೆ. ಸೊ ನೀವು ನಿಮ್ಮ ಇಷ್ಟ, ಯಾವ ಥರ ಬೀಟ್ಸ್ ಇದೆ, ಈ ಥರ ಫಿಲ್ಮಿ ಇದೆ, ರೆಟ್ರೋ ಇದೆ. ಸೊ ಯಾವ್ದು ಬೇಕಾದರೂ ನೀವು ತಗೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಲ್ಯಾಪ್ ಅಂತ ಇರುತ್ತೆ ನೋಡಿ, ಅದು ಸ್ಲಿಪ್ಟ್ ಅಂತ ಇರುತ್ತೆ ನೋಡಿ.
ಈ ವಿಡಿಯೋ ನಮಗೆ ಅರ್ಥ ಬೇಡ ಅರ್ಥ ಬೇಕು ಅಂದರೆ ಅದು ಸ್ಲಿಪ್ಟಿಗೆ ಹೋಗ್ಬಿಟ್ಟು ಆ ಥರ ಕಟ್ ಮಾಡಿಕೊಂಡ್ರೆ ಅದಿರುತ್ತೆ. ಸೊ ಅದು ಬೇಡ ವಿಡಿಯೋ ನಮಗೆ ಅಂದರೆ ಡಿಲೀಟ್ ಕೂಡ ನಾವು ಮಾಡ್ಕೊಳ್ಬೋದು. ನೋಡಿ ನಾನು ಡಿಲೀಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದರೆ ಬ್ಯಾಕ್ಗ್ರೌಂಡ್ಸಲ್ಲಿ 3-4 ಥರ ಆಪ್ಷನ್ಸ್ ಇದೆ. ಅದರಲ್ಲೂ ಕೂಡ ಕಲರ್ಸ್ ಇದೆ. ಸೊ ಯಾವ ಕಲರ್ ಬೇಕಾದ್ರೂ ನಾವು ಬ್ಯಾಕ್ಗ್ರೌಂಡ್ಗೆ ಕೂರಿಸ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸ್ಪೀಡ್. ಇಲ್ಲಿ ಕ್ರಾಪ್ ತೋರಿಸ್ತಾ ಇದ್ದೀನಿ. ಕ್ರಾಪ್ ಎಷ್ಟು ಬೇಕಿದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಫುಲ್ ಬೇಕಿದ್ರೆ ಫುಲ್ಲು, ಆಫ್ ಬೇಕಂದರೆ ಆಫ್ ಕ್ರಾಪ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಸಿಕ್ ರೆಕಾರ್ಡ್. ನಾವು ಈಗ ಮಾತಾಡ್ತಿದ್ವಿ ಅಲ್ವಾ, ಇದೇ ಥರ ನಾವು ಅದನ್ನು ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೋಬೋದು. ಅಲ್ಲಿ ರೈಟ್ ಮಾರ್ಕ್ ನೋಡಿ, ಮತ್ತು ಅದು ರೆಕಾರ್ಡ್ ಬೇಡ ನಿಮಗೆ ಅಂದರೆ ಅಲ್ಲೇ ಆಪ್ಷನ್ ಇರುತ್ತೆ, ಡಿಲೀಟ್ ಕೂಡ ಮಾಡ್ಕೋಬಹುದು. ಸೊ ರೆಕಾರ್ಡಿಗೆ ಒಂದು ಸಣ್ಣದಾಗಿ ಮ್ಯೂಸಿಕ್ ಕೂರಿಸ್ತೀವಿ ಅಂತ ಅಂದರೆ ಅಲ್ಲೇ ಮೈ ಮ್ಯೂಸಿಕ್ ಹೋಗಿ ನಿಮಗೆ ಇಷ್ಟವಾಗಿರೋ ಹಾಡನ್ನ ತೊಗೋಬೋದು. ಅಲ್ಲಿ ವಾಲ್ಯೂಮ್ ಅಂತ ಇರುತ್ತೆ ನೋಡಿ, ಅದನ್ನು ಕೃಷ್ಣ ಅನ್ನೋದು ಸಾಂಗ್ನ ಕ್ಲಿಕ್ ಮಾಡಿಕೊಂಡು ವಾಲ್ಯೂಮ್ಗೆ ಹೋಗಿ ಅದನ್ನು ಕಮ್ಮಿ ಮಾಡ್ಕೋಬೋದು. ಸೊ 100 ಇದೆ. ಸೊ 7% ಆದರೂ ಮಾಡ್ಕೋಬೋದು, 5% ಆದರೂ ಮಾಡ್ಕೋಬೋದು, 3% ಆದರೂ ನಾವು ಮಾಡ್ಕೊಳ್ಬೋದು, ಎಷ್ಟಾದರೂ ಮಾಡ್ಕೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ಸ್ಪೀಡಿಗೆ ಹೋಗಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಸ್ಪೀಡ್ ಮಾಡ್ಕೋಬೋದು. ಈ ಕಡೆ ಬಂದರೆ ಜಾಸ್ತಿ, ಆ ಕಡೆ ಬಂದರೆ ಸ್ಲೋ. ಅಲ್ಲಿ ಒಂದು ಡಾಟ್ ಇದೆ ನೋಡಿ, ಅಲ್ಲಿಗೆ ಬಂದರೆ ಅದು ಮೀಡಿಯಮ್ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಕ್ರಾಪ್ ಹೇಳಿದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ರೊಟೇಟ್ ಕೂಡ ನಾವು ಮಾಡ್ಕೋಬೋದು. ಇದು ರಿವರ್ಸ್ ಕೂಡ ನಾವು ಮಾಡ್ಕೋಬೋದು. 1 ಸಲ 2 ಸಲ ನೀವು ಮಾಡಿಬಿಟ್ರೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ, ರೊಟೇಟ್ ಕೂಡ ಮಾಡ್ಕೊಳ್ಬಹುದು. ಈ ವಿಡಿಯೋ ಎಡಿಟಿಂಗ್ ಆದಮೇಲೆ ಮೇಲ್ಗಡೆ ಸೇವ್ ಅಂತ ಇದೆ ನೋಡಿ, ಅದನ್ನು ಸೇವ್ ಮಾಡಿಕೊಂಡ್ರೆ ಗ್ಯಾಲರಿಗೆ ಬಂದು ಕೂರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.